ಹಾಯ್ ಹಲೋ. ಇವತ್ತಿನ ನಮ್ಮ ಜರ್ನಿ ಬಂದ್ಬಿಟ್ಟು ಮಲೆ ಮಹದೇಶ್ವರ ಬೆಟ್ಟದಿಂದ ಸ್ಟಾರ್ಟ್ ಆಗುತ್ತೆ. ನೋಡ್ಕೊಳ್ಳಿ, ನಮ್ಮ ಮಲೆ ಮಹದೇಶ್ವರ ದರ್ಶನ ಮಾಡ್ಕೊಳ್ಳಿ. ನಾಗಮಲೆ ಅಂತ ಹೇಳ್ಬಿಟ್ಟು ವಸತಿ ಗೃಹ ಮಾಡಿದ್ದೀವಿ ಇಲ್ಲಿ. ಅದೇ ಬಿಲ್ಡಿಂಗಲ್ಲಿ ಮೇಲ್ಗಡೆನೇ ಟವರ್ ಇದೆ ನೋಡಿ, ನಮ್ಮದು BSNL. ಸೊ ಸುತ್ತ ನೋಡಿ ಈ ಥರ ಇದೆ. ಅಲ್ಲೊಂದು ದೇವಸ್ಥಾನದ ಮನೆ ಕಟ್ಟಿದ್ದಾರೆ, ಬಂಗ್ಲೆ ಥರ ಚೆನ್ನಾಗಿದೆ. ಸುತ್ತ ಒಂದು ರೌಂಡು ದೇವಸ್ಥಾನ ಬಂದ್ಬಿಟ್ಟು ನೋಡಿ. ಈ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಬರುತ್ತೆ. ಇದು ನೋಡಿ, ನೈಟ್ ಹೊತ್ತು ಸಖತ್ತಾಗಿ ಕಾಣುತ್ತೆ. ಫುಲ್ಲು ಲೈಟ್ ಬಿಟ್ಟಿರ್ತಾರೆ, ಸೂಪರಾಗಿ ಕಾಣುತ್ತೆ ಮಾತ್ರ. ಬಸ್ ಸ್ಟ್ಯಾಂಡ್ ಎಲ್ಲ ಬಂದ್ಬಿಟ್ಟು ಈ ಬಿಲ್ಡಿಂಗ್ ಇದು ಹೊಸ ಬಿಲ್ಡಿಂಗು, ಇದ್ರ ಬ್ಯಾಕ್ ಸೈಡ್ ಬರುತ್ತೆ. ಇದು VIP ರೂಮು ಏನೋ ಅನ್ಸುತ್ತೆ, ಮೋಸ್ಟ್ಲಿ ಸ್ವಲ್ಪ ಚೆನ್ನಾಗಿ ಕಟ್ಟಿದ್ದಾರೆ. ಇದು ಹೊಸ ಬಿಲ್ಡಿಂಗೆ. ಅದೆಲ್ಲ ಬಂದ್ಬಿಟ್ಟು ಅದು ಚಾಪೆ ರಗ್ಗು ಕೊಡ್ತಾರೆ. ಶ್ರೀಶೈಲ ಭವನ. ನಾಗಮಲೆ ಬಂದ್ಬಿಟ್ಟು ಡಬಲ್ ಬೆಡ್ರೂಮು, 4 ಜನ ಇರೋದು, 5 ಜನ ಇರೋದು, ಆ ಥರ ಇದೆ. ಇವು ಅದೇ ಥರನೇ ಒಂದೊಂದು ಬಿಲ್ಡಿಂಗಿಗೆ ಒಂದೊಂದು ನೇಮ್ ಕೊಟ್ಟಿದ್ದಾರೆ. ಏಳುಮಲೆ, ನಾಗಮಲೆ, ಶ್ರೀಶೈಲ ಅಂತೇಳ್ಬಿಟ್ಟು. ನೋಡಿ ನಮ್ಮ ಟವರ್ ಈ ಥರ ಇದೆ. ಇದೇ ಟವರು. ಸೊ ಇದು ಕಂಪ್ಲೀಟ್ ಆಯ್ತು. ಇವಾಗ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಬಂದುಬಿಟ್ಟು ಅರಬಿಗೆರೆ ಅಂತ ಹೇಳ್ಬಿಟ್ಟು 75 ಅಲ್ಲಿಗೆ ಹೋಗ್ಬೇಕು. ನೋಡಿ ಅಲ್ಲಿ ಬೆಟ್ಟ ಹತ್ತಿ ನಾವು ಆ ಕಡೆ ಇಳಿಬೇಕು. ಮೈಸೂರಿಗೆ ಹೋಗ್ಬೇಕು ಅಂದರೆ ಆ ಬೆಟ್ಟದಿಂದ ಆ ಸೈಡ್ ಹೋಗಬೇಕು. ಸೊ ಹೋಗೋಣ ಅರಬಿಗೆರೆಗೆ. ಅರಬಿಗೆರೆ ಯಾವ ಥರ ಇದೆ ನೋಡೋಣ. ಸದ್ಯಕ್ಕೆ ನಾವು MM ಮಿಲ್ಸ್ ಟವರ್ ಕಂಪ್ಲೀಟ್ ಮಾಡಿದ್ದೀವಿ. ನಿನ್ನೆ ನೈಟೇ ಬಂದು ಆಲ್ಟ್ ಅದು 750 ರುಪೀಸು ಇಬ್ಬರಿಗೆ, ವಿತ್ ಹಾಟ್ ವಾಟ್ರು ಮತ್ತು ಬೆಡ್ಡು ಎಲ್ಲ ಇರೋದು. ನಾರ್ಮಲ್ ಚಾಪೆ, ಹಾಟ್ ವಾಟ್ರ್ ಬೇಡ ಅಂದರೆ 350 ರುಪೀಸ್ ಆ ಬಿಲ್ಡಿಂಗು. ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಬೇಕು ಅಂದರೆ AC ಬೇಕು ಅಂತಂದರೆ ಮೋಸ್ಟ್ಲಿ ಇದೇ AC ಅನಿಸುತ್ತೆ. AC ಹಾಕಿದ್ದಾರೆ ನೋಡಿ, ಇದು AC ಬಿಲ್ಡಿಂಗು. ಸೊ ಈ ಥರ ಇದೆ. ಈಗ ನೆಕ್ಸ್ಟ್ ಸಿಗ್ತೀನಿ ಅರಬಿಗೆರೆಯಲ್ಲಿ. ಓಕೆ. MM ಮಿಲ್ಸಲ್ಲಿ ಮಲೆ ಮಹದೇಶ್ವರ ತಾಳಬೆಟ್ಟ ಅಂತ ಸ್ವಲ್ಪ ಹಿಂದೆ ಒಂದು ಕಾಡು ಒಳಗಡೆ ಹೋಗ್ತಾ ಇದ್ದೀವಿ. ಅರಬಿಗೆರೆ ಅಂತ ಒಂದು ಸೈಟ್ಗೆ ಹೋಗ್ಬೇಕು. ನೋಡಿ ಯಾವ ಥರ ಇದೆ ಕಾಡು. ಹಿಂದೆ ಆನೆ, ಲದ್ದಿ ಪದ್ದಿ ಎಲ್ಲ ಬಿದ್ದಿದ್ದು ರೋಡಲ್ಲಿ. ಎಲ್ಲಿ ಬರುತ್ತೋ ಆನೆ ಅಂತ ಭಯದಲ್ಲಿ ಜೀವನ ಗಟ್ಟಿಯಾಗಿ ಇಟ್ಕೊಂಡು ಹೋಗ್ತಾ ಇದೀವಿ. ಮುಂದೇನು ಸಿಗ್ತದೋ ಗೊತ್ತಿಲ್ಲ. ಇನ್ನು 1.5 ಕಿಲೋಮೀಟ್ರ್ ಹೋಗ್ಬೇಕು. ಸುತ್ತ ಕಾಡು. ನಾವು ಸಫಾರಿ ಹೋಗ್ತಾ ಇದೀವಿ ನೋಡಿ, ನಮ್ಮ ಕಾರಲ್ಲೇ ಸಫಾರಿ. ಮುಂದೆ ಲೆಫ್ಟ್ಗೆ ಹೋಗೋದ ರೈಟ್ಗೆ ಹೋಗೋದ ಗೊತ್ತಿಲ್ಲ. ಮೊಬೈಲಲ್ಲಿ ಸಿಗ್ನಲ್ ಬರ್ತಾ ಇಲ್ಲ, ಈ ಥರ ಬರ್ತಾ ಇದೆ. ಹಿಂಗೆ ಲೆಫ್ಟ್ಗೆ ಮೋಸ್ಟ್ಲಿ ಐ ಥಿಂಕ್ ಸೊ ಲೆಫ್ಟ್ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಒಂದು ಆನೆ ಚಿರತೆ ಏನಾದರೂ ಬರಲಿ ಅಂತ ಅಂದ್ಕೊಂಡಿದ್ದೀವಿ. ಯಾವ ಬರ್ತಾ ಇಲ್ಲ ಇನ್ನು. ನೋಡಿ ಆ ಮರ ನೋಡ್ಬಿಟ್ಟು ಆನೆ ಅಯ್ಯೋ, ನನಗೂ ಹಂಗೆ ಕಾಣ್ತದ. ಈಗ ತಿರುಗಿಸ್ತಿದೆ, ಡವರ ಓಡಬಿಡ್ತಿದೆ ಗಡಿಕೆ. ಬರಬಾರ್ದು ಅಂತ ಹೇಳ್ಬಿಟ್ಟು ಕಬ್ನದ್ದು ಇದಾಕೋ ನೋಡಿ ಏಕ. ಸೊ ಫಾರೆಸ್ಟ್ ನಿಯರ್ ಬೈ ಮುಗಿಸ್ತಾ ಇದ್ದೀವಿ. ಫಾರೆಸ್ಟ್ ಇಂದ ಆಚೆ ಬರ್ತಿದ್ದಂಗೆ ಆಣಿವಲದ ಮುನೇಶ್ವರ ಅಂತೆ. ಆಣಿವಲದ ಮುನೇಶ್ವರ ಅಂತ ಹೇಳ್ಬಿಟ್ಟು ಕಾಡು ಬುಡದಲ್ಲೇ ಇದೆ. ಆಚೆ ಬಂದು ನೋಡಿ, ಒಂದೊಂದು ಊರಲ್ಲಿ ಒಂದೊಂದು 50 ಹಸುಗಳು ಸಾಕೋರು ಒಂದೊಂದು ಮನೆಯಲ್ಲಿ. ಎಲ್ಲ ನಾಟಿ ಹಸುಗಳೇ ಈ ಭಾಗದಲ್ಲಿ ಎಲ್ಲ. ನಾನು ನೋಡಿದೆ ಈ ಊರು ಎಲ್ಲ ಊರಲ್ಲೂ ಒಂದು 10 ಹಸ, 15 ಹಸ, 20 ಹಸ. ನೋಡಿ ಇವಾಗ ನೋಡಿದ್ರಲ್ಲ ಎಷ್ಟು ಹಸುಗಳು ಸಾಕೋರು ಒಬ್ಬರೇ. ಮೇಲ್ಗಡೆ ಅಲ್ಲೊಂದು ಬೆಟ್ಟ ಕಾಣ್ತದೆ. ಬೆಟ್ಟದ ಮೇಲ್ಗಡೆ ಒಂದು ದೇವಸ್ಥಾನ ಇರಂಗದೆ. ಕಾಡಿಂದ ನಾಡಿಗೆ ಬಂದು ನಾವೀಗ ಇನ್ನೊಂದು 8 ಕಿಲೋಮೀಟರ್ ಇದೆ. ನೋಡಿ ಹಸುಗಳು ನೋಡಿ, ಬರ್ರಿ ನಾಟಿ ಹಸುಗಳು, ಎಮ್ಮೆಗಳು, ನೋ ಸೀಮೆಸ. ಹಂಗೆ ಹಳ್ಳಿಲಿ ಹೋಗ್ತಾ ನೋಡಿ ಒಂದು ದೇವಸ್ಥಾನ ಸಿಕ್ಕಿದೆ. ಇನ್ನ ಪೇಂಟಿಂಗ್ ಮಾಡಿಲ್ಲ, ರೆಡಿ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಅರಬಿಗೆರೆ ರೀಚ್ ಆಗಿದ್ದೀವಿ. ಟವರ್ ಇನ್ನೇ ನಿಯರ್ ಇದೆ. ಅದೇ ನೋಡಿ ಟವರ್ ಇದೆ, ಅರಬಿಗೆರೆ ಟವರು. ಇದು ಆಲ್ರೆಡಿ ವರ್ಕಿಂಗ್ ಅಲ್ಲಿ ಇದೆ. ಓನ್ಲಿ ಸಿಂಗಲ್ ಆಕ್ಟಿವಿಟಿ EMF ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು
ಇನ್ನೂ 2 ಕಂಪ್ಲೀಟ್ ಮಾಡಬೇಕು. ಬನ್ನಿ. ಹರಪಗೆರೆ ಟವರು ಫುಲ್ಲು ಗಿಡಗಳು ಬೆಳ್ಕೊಂಬಿಟ್ಟವೆ ಒಳಗಡೆ. ಫ್ರಂಟಲ್ಲಿ ಮಾತ್ರ ಮೀಟ್ರ್ ಬಾಕ್ಸ್ ನೋಡೋದಕ್ಕೆ ಸ್ವಲ್ಪ ಕುಯ್ದಾಕಿದ್ದಾರೆ. ಹಾವುಗಳು ಇರ್ತವೆ, ತುಂಬ ಹುಷಾರಾಗಿ ಹೋಗಬೇಕು. ಬನ್ನಿ ಮೇಲ್ಗಡೆಯಿಂದ ಹರಪಗೆರೆ ಯಾವ ಥರ ಕಾಣುತ್ತೆ ನೋಡ್ಕೊಂಬರೋಣ. ನೋಡಿ ಫುಲ್ಲು ಎಷ್ಟುದ್ದ ಬೆಳೆದಿದೆ ಅಂತ. ಫುಲ್ಲು ಈ ಥರ ಆಗುತ್ತೆ. ನೆಕ್ಸ್ಟು ಯಾರೂ ಕ್ಲೀನ್ ಮಾಡೋಕ್ಕೆ ಬರಲ್ಲ. ಅಲ್ಲಿ ಸೋಲಾರ್ ಇದೆ, ಊರಿಂದ ಸ್ವಲ್ಪ ಆಚೆ ಇದೆ. ಈ ಥರ ಇದೆ ಟವರ್. ನಾವು ಎಕ್ಸ್ಟ್ರಾ ಮಿಗಾ ಕೇಬಲ್ನ ರೋಲ್ ಮಾಡಿ ಇಡ್ತೀವಿ. ಈ ಥರ ಸಿಪ್ರಿ ಕೇಬಲು ಅದ್ರೊಳಗಡೆ ಇಲಿ ಗೂಡು ಕಟ್ಕೊಬಿಟ್ಟೈತೆ, ಒಳಗಡೆ ಮರಿ ಹಾಕೊಬಿಟ್ಟದೆ. ನೋಡಿ ಈ ಥರ ಇದೆ, ಎಲ್ಲ ಹುಲ್ ಬೆಳ್ಕೊಂಬಿಟ್ಟದೆ. ಅಲ್ಲೊಂದು ಕೆರೆ, ಚಿಕ್ಕ ದೇವಸ್ಥಾನ ಕಟ್ತವ್ರೆ. ಇಲ್ಲೊಂದು ಮನೆ ಇದೆ ಸಣ್ಣದು, ಮುಂದೆ ಫಾರೆಸ್ಟು. ನಮ್ಮ ಕಡೆ ಎಲ್ಲ ಹಸುಗಳಿಗೆ ಕೊಟ್ಟಿಗೆ ನಾವು ಒಳಗಡೆ ಮಾಡ್ಕೊಂಡ್ರೆ, ಇಲ್ಲಿ ನೋಡಿ ಎಲ್ಲ ಔಟ್ಸೈಡ್. ಇಲ್ಲಿ ನೈಟ್ ಆದರೆ ಎಲ್ಲ ಬಂದ್ಬಿಡ್ತಾವೆ ಇಲ್ಲಿ ಗೇಟ್ ಹತ್ರಕ್ಕೆ, ಒಳಗಡೆ ಬಿಡ್ತಾರೆ. ಬೆಳಗ್ಗೆ ತಗೊಂಡೋಗಿ ಈ ಥರ ಕಾಡಿಗೆ ಬಿಟ್ಬಿಟ್ರೆ ಅದೆಲ್ಲ ಮೇಯ್ಕೊಂಡು ಬರ್ತವೆ ಅವು. ಅಲ್ಲಿಂದ ಬಂದರೆ ಇಲ್ಲಿ ರಾಗಿ ಹೊಲ ಕಟಾವು ಮಾಡ್ತಾಯಿದ್ದಾರೆ ನೋಡಿ, ಅಲ್ಲಿದ್ದಾರೆ. ಈ ಕಡೆ ಆಲ್ರೆಡಿ ಕಟಾವು ಮಾಡಿಬಿಟ್ಟು ಎತ್ತಾಕ್ಬಿಟ್ಟಿದ್ದಾರೆ. ಇದು ಯಾವುದೋ ಒಂದೇ ಒಂದು ಪೀಸ್ ಇದೆ ಕಟ್ ಮಾಡೋದು, ಕಟ್ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲೂ ಇನ್ನು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟವ್ರೆ. ಅದೇ ಹರಪಗೆರೆ. ಇಲ್ಲೊಂದು UBR ಲಿಂಕ್ ಮಾಡವ್ರೆ, ಅದಕ್ಕೆ ಅರ್ತಿಂಗೆ ಕನೆಕ್ಟ್ ಮಾಡಿಲ್ಲ. ಸೊ ದೊಡ್ಡದು UBR. ಆ ಕಡೆ ಎಲ್ಲ ದೂರದಿಂದ ಬಂದಿದ್ದು ನೋಡಿ, ಆ ಕಡೆ ಕಾಣ್ತಾನೆಲ್ಲ ಫುಲ್ಲು ಫಾಗು. ಸೆಕ್ಟ್ರಿಗೆ 2 ಆಂಟೆನ ಹಾಕೊಂಬಿಟ್ಟವ್ರೆ. ಇದು ಬಂದ್ಬಿಟ್ಟು 2100 ಓಡುತ್ತೆ ಈ ಚಿಕ್ಕ ಆಂಟೆನ. ಕೆಳಗಡೆ ಇರೋದು 700. ಇನ್ನೊಂದು 41 ಬ್ಯಾಂಡು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಆ ಆಂಟೆನದಲ್ಲಿ. ಸೊ 2 ಆಂಟೆನ ಹಾಕೊಂಡಿದ್ದೀರ ಒಂದು ಸೆಕ್ಟ್ರಿಗೆ, 2 ಆಂಟೆನಾಸ್. ಓಕೆ, ಹರಪಗೆರೆ ಮೇಲ್ಗಡೆ ಇದ್ದೀನಿ, ಟವರ್ ಮೇಲೆ ನೋಡಿ. ಮೇಲ್ಗಡೆ ಎಲ್ಲ ಟವರಲ್ಲೂ ಏವಿಯೇಷನ್ ಲ್ಯಾಂಪ್ ಹಾಕ್ತಾರೆ. ಇದು ಏನಾದರೂ ಹೆಲಿಕಾಪ್ಟ್ರು ಫ್ಲೈಟು ಡೌನಲ್ಲಿ ಬಂತು ಅಂದರೆ ಇಂಡಿಕೇಷನ್ಗೋಸ್ಕರ. ಸೊ ಇದೇ ಹರಪಗೆರೆ. ಹರಪಗೆರೆ ಊರು ನೋಡಿ ಈ ಥರ ಕಾಣುತ್ತೆ. ನೋಡಿ ಸರ್ಜರೆಸ್ಟ್. ಈ ಸಿಡ್ಲು ಹೊಡೆದ್ರೆ ಟವರ್ಗೆ ಮತ್ತು ಎಕ್ವಿಪ್ಮೆಂಟ್ಗೇನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸಿಡ್ಲಿಗೆ ನಾವೇನು ಹಾಕ್ತೀವಲ್ಲ ಅರ್ಥಿಂಗ್, ಅದು ಹಾಕ್ಕೊಂಡಿದ್ದಾರೆ. ಈ ಸೀದಾ ನೋಡಿ ಕೆಳಗಡೆ ಅರ್ತ್ ಪಿಟ್ಗೆ ಹೋಗಿರುತ್ತೆ, ಅಲ್ಲಿಂದ ಎಲ್ಲ ಎಕ್ವಿಪ್ಮೆಂಟ್ಗೂ ಕನೆಕ್ಟ್ ಆಗಿರುತ್ತೆ. ಸೊ ಇದು ಹರಪಗೆರೆ ಊರು. ಒಂದು ಹಿಡ್ಕೊಂಡು ಹೋಗ್ಬಿಡೋಣ. ಎಷ್ಟೊಂದು ಮರಿಯೋ ನೋಡು. ನೋಡಿ ಇದೆ ಹರಪಗೆರೆ. ಹರಪಗೆರೆ ಸ್ಕೂಲು. ಮಂಗಣ. ಓ ಹಂಗೆ ಹೇಳಿದ್ಬಿಡ್ತದ ತಗಳ. ಮಂಗಣ ಏನೋ ತಿಂತವನೇ. 2 ಸೈಡ್ ಕಂಪ್ಲೀಟ್ ಮಾಡ್ದೋ. ಲೈಟಾಗಿ ಜಿಡಿ ಸ್ಟಾರ್ಟ್ ಆಗಿದೆ ಮಳೆ. ಸೊ 109 ಕಿಲೋಮೀಟರ್ ಇದೆ. ನೆಕ್ಸ್ಟ್ ಹೋಗ್ತಾ ಇರೋ ಸೈಡ್ ಬಂದ್ಬಿಟ್ಟು ಆಲಹಳ್ಳಿ ಅಂತ ಹೇಳ್ಬಿಟ್ಟು ಬೇಗೂರು ಹತ್ರ ಬರುತ್ತೆ. ನಂಜನಗೂಡಿಂದ ಗುಂಡ್ಲುಪೇಟೆ ರೋಡಲ್ಲಿ ಬೇಗೂರು ಹತ್ರ ಬರುತ್ತೆ. ಬೇಗೂರಿಂದ ಲೆಫ್ಟು. ಸೊ ಆಲಹಳ್ಳಿ ಅಂತ ಹೇಳ್ಬಿಟ್ಟು ಲೈಟಾಗಿ ಮಳೆ ಬರ್ತದೆ. ನಾವು ಹೋಗೋ ಅಷ್ಟೊಂದು ಮಳೆನೂ ಕಮ್ಮಿ ಆಗ್ಬೋದು. ಬನ್ನಿ ಆಲಹಳ್ಳಿಗೆ ಹೋಗೋಣ ನೆಕ್ಸ್ಟ್. ನೋಡಿ ಎತ್ತಿನ ಗಾಡೀಲಿ ಮಾದೇಶ್ವರ ಬೆಟ್ಟಕ್ಕೆ ಹೋಯ್ತವ್ರೆ. ನೋಡಿ ಎತ್ತಿನ ಗಾಡೀಲಿ ಹೋಯ್ತವ್ರು ಮಾದೇಶ್ವರಂ ಬೆಟ್ಟಕ್ಕೆ.
ಆ ಟರ್ನಿಂಗು ಅವನ್ನೆಲ್ಲ ಪಾಪ ಎಳ್ಕೊಂಡು ಹೋಗ್ತವೆ. ಬಟ್ ಹೋಗ್ತಾ ಇರೋರ ಮನಸ್ಸು ತುಂಬ ಒಳ್ಳೇದು, ತುಂಬ ಒಳ್ಳೇದಾಗಲಿ ಅವ್ರಿಗೆ. ಬನ್ನಿ ರಾಗಿ ಗಂಜಿ ಕುಡಿಯೋಣ. ಓಕೆ, ಹಾಲಹಳ್ಳಿಗೆ ಬಂದಿದ್ದೀವಿ. ಹಾಲಹಳ್ಳಿ ಬೇಗೂರು ನಿಯರ್ ಬರುತ್ತೆ, ನಂಜನಗೂಡು ಹತ್ರ. ಟವರ್ ನೋಡಿ ಈ ಥರ ಇದೆ, ಸ್ವಲ್ಪ ನೀಟಾಗಿದೆ. ಒಳಗಡೆ ಎಲ್ಲ ಫುಲ್ ಕ್ಲೀನ್ ಇದೆ. ತುಂಬ ದಿನ ಆಗಿದೆ ಟವರ್ ಮಾಡಿದ್ದು. ಸುತ್ತ ಬಾಳೆ ತೋಟ, ತೆಂಗಿನ ತೋಟ, ಊರು ಪಕ್ಕದಲ್ಲಿ ಇದು ಮಾತ್ರ ಇದು. ಓಕೆ ಬನ್ನಿ ಮೇಲ್ಗಡೆ ಹೋಗಿ ನೋಡೋಣ. ಹಾಲಹಳ್ಳಿ ಅಂತ ನೋಡಿ ಇದೆ ಊರು. ಎಲ್ಲ ಹೆಂಚಿನ ಮನೆಗಳು, ಆಲ್ಮೋಸ್ಟ್ ಹೆಂಚಿನ ಮನೆಗಳು. ಒಂದು 4-5 ಮೋಡ್ ಮನೆ ಸಿಗ್ತವೆ. ಸುತ್ತ ತೋಟ ನೋಡಿ ಯಾವ ಥರ ಇದೆ. ನಮ್ಮ ಟವರ್ ಡೆಡ್ ಎಂಡು. ಎಲ್ಲ ಟವರ್ಗೂ ಲೈಟಿಂಗು ಮತ್ತು ಸರ್ಜರಷ್ಟು ಸಿಡ್ಲು ಹೊಡಿದಂಗೆ ಹಾಕ್ತಾರೆ. ನೋಡಿ ಟವರ್ ನೋಡಿ ಯಾವ ಥರ ಇದೆ. ಟವರ್ ಸುತ್ತ ನೋಡ್ಕೊಳ್ಳಿ. ತೆಂಗಿನ ಮರ, ಬಾಳೆ ತೋಟ ನೋಡಿ. ಬಾಳೆ ತೋಟ ಒಂದು 3 ಎಕರೆ ಹಾಕೋರು ಒಂದೇ ಸಲ. ಅದೆಲ್ಲೋ ಮರ ಕಟ್ ಮಾಡ್ತಾವ್ರೆ. ಸೌಂಡು ಬುರ್ರ್ ಅಂತ ಬರ್ತಾ ಇದೆ ನೋಡಿ. ಸಖತ್ತಾಗಿದೆ ಊರಿದು, ಚೆನ್ನಾಗಿ ಹಸಿರಾಗಿದೆ. ಎಲ್ಲ ಬಾಳೆ ಗಿಡ ಹಾಕಿದ್ದಾರೆ ನೋಡಿ. ಬಾಳೆ ಗಿಡ ಲೈನಾಗಿ ಕ್ಲೀನಾಗಿ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ಹಾಲಹಳ್ಳಿ, ನಂಜನಗೂಡು, ಬೇಗೂರು ನಿಯರ್ ಬರುತ್ತೆ. ಸೊ ಈ ಟವರ್ ಫುಲ್ಲು ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿದೆ. ನಮ್ಮೂರ ಕಡೆ ತಿಪ್ಪೆಗಳು ಹಾಕೊಳ್ಳೋಕೆ ಎಲ್ಲೆಲ್ಲ ಹಾಕತ್ತಾರೆ ನೋಡಿ. ಒಂದೊಂದು ಮನೆಗೆ ಒಂದೊಂದು ತಿಪ್ಪೆ ಹಾಕೊಂಬಿಟ್ಟವ್ರಿ. ಈ ಊರಿಗೆ ಇದೇ ವಿಶೇಷ. ಓಕೆ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಂಡ್ ನೆಕ್ಸ್ಟ್ ಊರಲ್ಲಿ. ಈಗ ನಾನು ಹೋಗಬೇಕು ಮೈಸೂರಿಗೆ. ಅದಾಗುತ್ತಾ ಇಲ್ವಾ ಗ್ಯಾರಂಟಿ ಇಲ್ಲ. ಇಲ್ಲಿಂದ 42 ಕಿಲೋಮೀಟರ್ ಐತೆ. ಓಕೆ, ಬಾಯ್ ಬಾಯ್, ಸಿ ಯು, ಟಾಟಾ.